ಚಪಾತಿ, ಪೂರಿ, ದೋಸೆ, ಅನ್ನದ ಜೊತೆಗೂ ಸಹ ಸಖತ್ ಟೇಸ್ಟಿಯಾಗಿರೋ ಅಂಥ ಹೆಸರು ಕಾಳು ಗೊಜ್ಜನ್ನ ಮಾಡೋಣ. ಮೊದಲಿಗೆ ನೈಟೆಲ್ಲ ನೆನೆಸಿಟ್ಟಿರೋ ಅಂಥ ಹೆಸರು ಕಾಳನ್ನ ಕುಕ್ಕರ್ಗೆ ಹಾಕಿ 1-2 ವಿಷಲ್ ಕೂಗಿಸ್ಕೋಬೇಕು. ಈಗ ಸ್ಟವ್ ಮೇಲೆ ಬಾಣಲಿನ ಇಟ್ಕೊಂಡು ಎಣ್ಣೆ, ಸಾಸಿವೆ, ಸ್ವಲ್ಪ ಜೀರಿಗೆ, ಕರಿಬೇವಿನ ಎಲೆ, ಹಾಗೆ ಒಂದು ಅರ್ಧ ಇಂಚಷ್ಟು ಶುಂಠಿನ ತುರಿದು ಹಾಕ್ಕೊಂಡು ಅದು ಸಹ ಸ್ವಲ್ಪ ಫ್ರೈ ಆದಮೇಲೆ 2 ಹಸಿಮೆಣಸಿನ್ಕಾಯಿ ಹಾಗೆ ಒಂದು ದೊಡ್ಡ ಈರುಳ್ಳಿನ ಸಹ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡು ಈರುಳ್ಳಿ ಎಲ್ಲ ಸ್ವಲ್ಪ ಸಾಫ್ಟ್ ಆದಮೇಲೆ 2 ಟೊಮೆಟೊನ ಸಹ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಉಪ್ಪು ಸಹ ಹಾಕ್ಕೊಂಡು ಈ ಟೊಮೆಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಈಗ ಇದಕ್ಕೇನೆ ಅರ್ಧ ಸ್ಪೂನಷ್ಟು ಅಥವಾ ನಿಮ್ಮ ಖಾರಕ್ಕೆ ತಕ್ಕಂಗೆ ಅಚ್ಚ ಖಾರದ ಪುಡಿ, 1 ಸ್ಪೂನಷ್ಟು ಸಾಂಬಾರು ಪುಡಿ, ಹಾಗೆ 1/4 ಸ್ಪೂನ್ ಅರಿಶಿನ, 1 ಸ್ಪೂನಷ್ಟು ಪಾವ್ ಬಜ್ಜಿ ಮಸಾಲ ಸಹ ಹಾಕ್ಕೋಬೇಕು. ಇದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಒಂದ್ಸ್ ಟ್ರೈ ಮಾಡಿ. ಇನ್ ಕೇಸ್ ಇಲ್ಲ ಅಂದರೆ ಗರಂ ಮಸಾಲ ಸಹ ಹಾಕ್ಕೋಬೋದು. ಈಗ ಇದಕ್ಕೇನೆ ಸ್ವಲ್ಪ ನುಣ್ಣಗೆ ಬೇಯಿಸಿಟ್ಟಿರೋ ಅಂಥ ಹೆಸರು ಕಾಳು, ಸ್ವಲ್ಪ ನೀರನ್ನ ಸಹ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಚಿ ನೋಡ್ಕೊಂಡು ಬೇಕಿದ್ರೆ ಉಪ್ಪನ್ನ ಸಹ ಹಾಕಿ ಪ್ಲೇಟ್ ಮುಚ್ಚಿ ಮಸಾಲೆ ಹಾಗೆ ಕಾಳೆಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋವರೆಗೂ ಬೇಯಿಸ್ಕೊಂಡು ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಬೇಕಿದ್ರೆ ಸ್ವಲ್ಪ ಬೆಣ್ಣೆ ಹಾಕ್ಕೊಳ್ಳೋದಷ್ಟೇ. ಒನ್ಸ್ ಟ್ರೈ ಮಾಡಿ, ಇಷ್ಟ ಆದರೆ ಮಿಸ್ ಮಾಡದೆ ವಿಡಿಯೋನ ಲೈಕ್ ಮಾಡಿ. ಬಾಯ್.